ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿಸುತ್ತಿರುವ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಮ್ಮ ದೇಶ ಒಪ್ಪಿಕೊಂಡ ನಂತರ ಸಂವಿಧಾನದ ಆಶಯಗಳಿಗೆ ನಿರಂತರವಾಗಿ ಅಪಚಾರ ಮಾಡುತ್ತಾ ದ್ರೋಹ ಮಾಡುತ್ತಾ ಇಡೀ ದೇಶದ ಜನರಿಗೆ ಅನ್ಯಾಯ ಮಾಡ್ತಾ ಬರುವಂತ ಯಾವುದಾದರೂ ಪಾರ್ಟಿ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಲೇಬೇಕು. ಬಂಧುಗಳೇ, ಸಂವಿಧಾನ ಆಶಯಗಳನ್ನು ಪರಿಪೂರ್ಣವಾಗಿ ಜಾರಿಯಲ್ಲಿ ತರಬೇಕು. ಜಾತಿ ಮತ ಪಂಥ ಎಲ್ಲರದೇ ಎಲ್ಲರೂ ಸರಿಸಮಾನರು. ಎಲ್ಲರಿಗೂ ರಾಷ್ಟ್ರಪತಿಗೂ ಕೂಡ ಒಂದೇ ಹಕ್ಕು ಮತದಾನದ್ದು. ಒಬ್ಬ ಸಾಮಾನ್ಯ ಬಡವನಿಗೂ ಕೂಡ ಒಂದೇ ಹಕ್ಕು ಒಂದೇ ಮತ ಅನ್ನುವಂಥ ದೃಷ್ಟಿಯನ್ನಿಟ್ಕೊಂಡು ನಮ್ಮ ಹಿರಿಯ ಕರ್ತೃಗಳಾದಂಥ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರೇನು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟರು. ಎಲ್ಲರನ್ನು ಸರಿಸಮಾನವಾಗಿ ನೋಡಬೇಕು, ಮತ ಧರ್ಮದ ಆಧಾರದ ಮೇಲೆ ಯಾವುದೇ ರೀತಿ ಮೀಸಲು ಕೊಡಬಾರ್ದನ್ನುವಂಥ ತೀರ್ಮಾನ ಅವಾಗ ಮಾಡಿದ್ರು. ಸುಮಾರು 106 ಉದ್ದೇಶ ದೇಶವನ್ನು ಸುರಕ್ಷಿತವಾಗಿಡಬೇಕು, ಸರಿಸಮಾನವಾಗಿ ನೋಡುವಂಥ ದಿಶೆಯಲ್ಲಿ ಏನಾದರೂ ಅಡೆತಡೆಗಳು ಇದ್ದಂತೆ ನಿವಾರಣೆ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ತಿದ್ದುಪಡಿಗೆ ಲೈಕೆಗಾಗಿ ಸಂವಿಧಾನದ ತಿದ್ದುಪಡಿ ಅವಕಾಶ ಕೊಟ್ಟಿದ್ದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸುಮಾರು 106 ಸಾರಿ ತಿದ್ದುಪಡಿ ಮಾಡಿದ್ದರಲ್ಲಿ 80 ತಿದ್ದುಪಡಿಗಳನ್ನು ಕಾಂಗ್ರೆಸ್ಸಿನ ಸರ್ಕಾರಗಳು ಮಾಡ್ತಾ ಬಂದಿವೆ. ನಿಮಗೆ ನೆನಪಿಸಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಸ್ವಾರ್ಥ ಅಂದ್ರೆ ಮಿತಿಮೀರಿದ ಸ್ವಾರ್ಥ. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾಯಿತರಾದದ್ದು ಅದು ಭ್ರಷ್ಟಾಚಾರದಿಂದ ಅನ್ಯಾಯದ ಮಾರ್ಗಗಳಿಂದ ಅನ್ನುವಂಥ ತೀರ್ಪನ್ನು ಜಗಮೋಹನ್ ಲಾಲ್ ಸಿನ್ಹಾರ್ ಅವರು ಅಲಹಾಬಾದ್ ಹೈಕೋರ್ಟ್ನವರು ತೀರ್ಪು ಕೊಟ್ಟರು. ಅವರ ಆಯ್ಕೆಯನ್ನು ಅಸಿಂಧು ಮಾಡಿದರು. ಮತ್ತೊಮ್ಮೆ ಅವರು ಚುನಾವಣೆಗೆ ಇವತ್ತು ಸೂರ್ಯ ಮುಳುವುದಾದ್ರೆ ರಾಜೀನಾಮೆಯನ್ನ ತಗೊಂಡು ನೀವು ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ಸಾಬೀತುಪಡಿಸಬೇಕಂತೇಳಿ ಇಲ್ಲಿರುವ ಎಲ್ಲ ಕಾರ್ಯಕರ್ತರ ಮುಖಾಂತರ ನಿಮಗೆ ಆಗ್ರಹವನ್ನು ಮಾಡ್ತೇವೆ. ಸಿದ್ದರಾಮಯ್ಯ ಅವರೇ, ಏನು ನೀವು ಹೇಳೋದು ಸಂವಿಧಾನ ರಕ್ಷಿಸ್ತೀನಿ ಅಂತ ಹೇಳ್ತೀರಿ, ಜೈ ಭೀಮ್ ಜೈ ಸಂವಿಧಾನ ಅಂತ ಹೇಳ್ತೀರಿ. ನಿಮ್ ಬಾಯಲ್ಲಿ ಈ ಶಬ್ದ ಬರ್ಬೇಕಾದ್ರೆ ನಿಮ್ಗೆ ಈಗ ನಾಚಿಕೆ ಆಗಬೇಕು. ಯಾಕೆ ನಾಚಿಕೆ ಆಗಬೇಕಂತಂದ್ರೆ ನೀವು ಹೇಳುತ್ತಿರೋ ಹೇಳಿಕೆ ಏನು, ನಿಮ್ಮ ಒಳಗಿರೋ ಮನ ಸ್ಥಿತಿಯಲ್ಲಿ ಇರೋದೇನು, ಹೊರಗಡೆ ಬಾಯಿಂದ ಬರ್ತಾ ಇರೋದೇನು, ಅದನ್ನ ಈಗ ಎಲ್ಲ ಜನ ತಿಳ್ಕೊಂಡಿದ್ದಾರೆ. ಈ ತರ ಸಂವಿಧಾನ ಬದಲಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿರೋ ಡಿಕೆ ಶಿವಕುಮಾರ್ಗೆ ನೀವು ತಕ್ಷಣ ಪಾಠ ಕಲಿಸಬೇಕಂದ್ರೆ ರಾಜೀನಾಮೆ ತಗೋಬೇಕಂತೇಳಿ ಇಲ್ಲಿರೋರು ಎಲ್ಲರ ಮೂಲಕ ಆಗ್ರಹವನ್ನು ಮಾಡಿ ನನ್ನೊಂದು ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಜೈ.